ಹಾರ್ದಿಕ್ ಪಾಂಡ್ಯ ಹೊಸ ತಂಡಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ಟ್ರೇಡ್ ಡೀಲ್ಗೆ 100 ಕೋಟಿ ರೂಪಾಯಿವರೆಗೂ ಸಿದ್ಧತೆ ನಡೆಯುತ್ತಿದೆ ಎಂಬ ಸುದ್ದಿ ಬಂದಿದೆ. ಈ ವಿಷಯ ಈಗ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಹೌದು, ಈಗ ಬಹುಶಃ ನೀವು ಹಾರ್ದಿಕ್ ಪಾಂಡ್ಯರನ್ನು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಹೆಚ್ಚು ದಿನಗಳ ಕಾಲ ನೋಡಲು ಸಾಧ್ಯವೇ ಇಲ್ಲ. ಏಕೆಂದರೆ ವರದಿಗಳ ಪ್ರಕಾರ ಮುಂಬೈ ಇಂಡಿಯನ್ಸ್ ಕೂಡ ಹಾರ್ದಿಕ್ ಪಾಂಡ್ಯ ಸ್ವಂತ ತಂಡವನ್ನು ಬಿಡುವುದೇ ಉತ್ತಮ ಎಂದು ಭಾವಿಸುತ್ತಾರೆ. ಮತ್ತೊಂದೆಡೆ ಹಾರ್ದಿಕ್ ಕೂಡ ಹೊಸ ಆಯ್ಕೆಗಳನ್ನು ಹುಡುಕುತ್ತಿರುವಂತೆ ಮಾಹಿತಿ ಬಂದಿದೆ. ಮುಂದಿನ ಸೀಸನ್ನಲ್ಲಿ ಅವರು ಯಾವುದಾದರೂ ಹೊಸ ಫ್ರಾಂಚೈಸಿಯೊಂದಿಗೆ ಸೇರುವ ಸಾಧ್ಯತೆ ಇದೆ. ಇಲ್ಲವಾದರೆ ಟ್ರೇಡ್ ಆಗಬಹುದು ಅಥವಾ ಮುಂಬೈ ಇಂಡಿಯನ್ಸ್ ಮತ್ತೊಂದು ತಂಡದಿಂದ ಟ್ರೇಡ್ ಮಾಡಿಕೊಂಡು ಕೆಲ ಆಟಗಾರರನ್ನು ಪಡೆದು ಹಾರ್ದಿಕ್ ಅವರನ್ನು ರಿಪ್ಲೇಸ್ ಮಾಡಬಹುದು ಎಂಬ ಚಾನ್ಸಸ್ ಇದೆ. ಇದೀಗ 2 ತಂಡಗಳ ಹೆಸರು ಹೆಚ್ಚು ಕೇಳಿಬರುತ್ತಿವೆ. ಆ 2 ಫ್ರಾಂಚೈಸಿಗಳು ಒಟ್ಟು 100 ಕೋಟಿ ರೂಪಾಯಿವರೆಗೂ ಖರ್ಚು ಮಾಡಲು ಸಿದ್ಧವಿದೆ ಎನ್ನಲಾಗುತ್ತಿದೆ. ಆದರೆ ಇಲ್ಲಿಗೆ 100 ಕೋಟಿ ಎಂದರೆ ಹರಾಜಿನಲ್ಲಿ ನೇರವಾಗಿ 100 ಕೋಟಿ ನೀಡುತ್ತಾರೆ ಎಂದಲ್ಲ. ಉದಾಹರಣೆಗೆ ರಿಷಬ್ ಪಂತ್ ಅವರಿಗೆ ಹರಾಜಿನಲ್ಲಿ 27 ಕೋಟಿ ಸಿಕ್ಕತ್ತೆ. IPL ನಿಯಮಗಳ ಅಷ್ಟು ದೊಡ್ಡ ಮೊತ್ತ ಸಾಧ್ಯವಿಲ್ಲ. ಈ 100 ಕೋಟಿ ಡೀಲ್ ಬೇರೆ ರೀತಿಯಾಗಿರಬಹುದು. ಉದಾಹರಣೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಮಾತುಕತೆ ಬಗ್ಗೆ ಸುದ್ದಿ ಕೇಳಿಬರುತ್ತಿದೆ. ಹಾರ್ದಿಕ್ ಪಾಂಡ್ಯ ಮತ್ತು MS ಧೋನಿ ನಡುವಿನ ಉತ್ತಮ ಸಂಬಂಧವಿದೆ ಎಂಬ ಮಾಹಿತಿ ಕೂಡ ದೊರಕಿದೆ. CSKಗೆ ಒಬ್ಬ ಉತ್ತಮ ಆಟಗಾರ ಹಾಗೂ ನಾಯಕನ ಅವಶ್ಯಕತೆ ಇದೆ. ಸೊ ಮೋಸ್ಟ್ಲಿ ಹಾರ್ದಿಕ್ ಪಾಂಡ್ಯನ ಒಳ್ಳೆ ಚಾನ್ಸ್ ಆಗ್ಬೋದು ಒಳ್ಳೆ ನಾಯಕನಾಗಿ. ಸಂಜು ಸ್ಯಾಮ್ಸನ್ ಆಗಲೇ ಇದ್ದರು, ಬಟ್ ನೋಡುವ. ಹಾರ್ದಿಕ್ ಪಾಂಡ್ಯ ಏನೋ ಟ್ರೇಡ್ ಆಗ್ತಿದ್ದಾರೆ ಅಂತ ಎಲ್ಲೋ ಒಂದು ನ್ಯೂಸ್ ಪ್ರಕಾರ ಬಂದಂಥ ಸುದ್ದಿ ಇದು, ಕನ್ಫರ್ಮೇಷನ್ ಅಲ್ಲ. ಡೀಲ್ ಹೇಗೆ ನಡೆಯಬಹುದು ಎಂದರೆ IPL ಪರ್ಸ್ನಲ್ಲಿ ತಂಡಗಳು ಅಧಿಕೃತವಾಗಿ 20-25 ಕೋಟಿ ರೂಪಾಯಿವರೆಗೂ ನೀಡಬಹುದು ವೇತನ, ಅಂದರೆ ಆ ಸೀಸನ್ಗೆ. ಆದರೆ ಫ್ರಾಂಚೈಸಿಗಳ ಬಳಿ ಅಪಾರ ಹಣವಿರುವುದರಿಂದ ಉಳಿದ ಮೊತ್ತವನ್ನು ಬೇರೆ ರೂಪದಲ್ಲಿ ನೀಡಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ. ಉದಾಹರಣೆಗೆ ಅಪಾರ್ಟ್ಮೆಂಟ್ ಗಿಫ್ಟ್, ಕಾರ್ ಗಿಫ್ಟ್ ಅಥವಾ ಬೇರೆ ರೀತಿಯ ಉಡುಗೊರೆಗಳ ಮೂಲಕ ದೊಡ್ಡ ಮೊತ್ತದ ಒಪ್ಪಂದಗಳು ನಡೆದೇ ಇರ್ತವೆ. ಸಾಧಾರಣವಾಗಿ ಇದು ಜನರ ಕಣ್ಣಿಗೆ ಬೀಳೋದಿಲ್ಲ. ಅವರು ಫ್ರಾಂಚೈಸಿಯೊಂದಿಗೆ ಆಟಗಾರರೊಂದಿಗೆ ಡೀಲ್ ಆಗಿರುತ್ತೆ. ಪ್ರಿಯ ವೀಕ್ಷಕರೇ, ಇನ್ನೊಂದು ಪ್ರಮುಖ ತಂಡವೆಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್. ಶಾರುಖ್ ಖಾನ್ ಅವರ ಮಾಲೀಕತ್ವದ ಈ ತಂಡವು ಹಾರ್ದಿಕ್ ಮೇಲೆ ಆಸಕ್ತಿ ತೋರಿಸಬಹುದು ಎನ್ನಲಾಗುತ್ತಿದೆ. 20-24ರಲ್ಲಿ KKR ಚಾಂಪಿಯನ್ ಆಗಿತ್ತು. ಆದರೆ 25 ಮತ್ತು 26ರಲ್ಲಿ ತಂಡದ ಪ್ರದರ್ಶನ ತುಂಬಾ ಕುಸಿದಿದೆ. ಅಜಿಂಕ್ಯ ರಹಾನೆ ನಾಯಕತ್ವದಲ್ಲಿ ತಂಡ ನಿರೀಕ್ಷಿತ ಮಟ್ಟದಲ್ಲಿ ಕಾಣಿಸುತ್ತಿಲ್ಲ. ತಂಡದ ಮಧ್ಯದಲ್ಲಿ ಕೆಲವು ಪಂದ್ಯಗಳು ಗೆದ್ದರೂ ಮತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತ ನಂತರ ಪ್ಲೇ-ಆಫ್ನಿಂದ ಹೊರಬೀಳುವ ಭೀತಿ ಎದುರಾಗಿದೆ. ಹೀಗಾಗಿ ಶಾರುಖ್ ಖಾನ್ ಮತ್ತು ಹಾರ್ದಿಕ್ ಪಾಂಡ್ಯ ನಡುವೆ ಒಪ್ಪಂದ ಆಗುವ ಸಾಧ್ಯತೆ ಇದೆ ಎಂದು ಕೆಲವು ವರದಿಗಳ ಪ್ರಕಾರ ಮಾಹಿತಿ ಸಿಕ್ಕಿದೆ. ಒಂದು ವೇಳೆ ಮುಂಬೈ ಇಂಡಿಯನ್ಸ್ ಟ್ರೇಡ್ಗೆ ಒಪ್ಪಿದರೆ ಹಾರ್ದಿಕ್ ಹರಾಜಿಗೆ ಬರಬಹುದು ಮತ್ತು ಅಲ್ಲಿ KKR ಅವರನ್ನು ಖರೀದಿಸಬಹುದು. ಒಟ್ಟಿನಲ್ಲಿ ಈಗ ಹೆಚ್ಚು ಚರ್ಚೆಯಾಗುತ್ತಿರುವ 2 ತಂಡಗಳು ಕೋಲ್ಕತ್ತಾ, ಚೆನ್ನೈ. ಇವೆರಡು ತಂಡಗಳು. ನೋಡೋಣ, ಊಹೆಪೋಹೆಗಳು ಹರಿದಾಡುತ್ತಿವೆ, ಬಟ್ ಕನ್ಫರ್ಮೇಷನ್ ಕ್ಲಾರಿಟಿ ಸಿಕ್ಕೋದು ಅವರ ಪೋಸ್ಟ್ಗಳಿಂದ ಅಥವಾ ಕನ್ಫರ್ಮ್ ಆಗಿ ಎಲ್ಲಾದರೂ ನ್ಯೂಸ್ನಲ್ಲಿ ಮಾಧ್ಯಮಗಳಲ್ಲಿ ಬಿಟ್ಟಾಗಲೇ ಮಾತ್ರ. ಪ್ರಿಯ ವೀಕ್ಷಕರೇ, ಧನ್ಯವಾದಗಳು.